ಹೇ ಗೈಸ್ ನಾನು ತುಂಬ ಬ್ರೆಡ್ ಕನ್ಸ್ಯೂಮ್ ಮಾಡ್ತೀನಿ. ವೀಕ್ಲಿ 4 ಟೈಮ್ಸ್ ಆದರೂ ನನಗೆ ಬ್ರೇಕ್‌ಫಾಸ್ಟ್‌ಗೆ ಬ್ರೆಡ್ ಬೇಕು. ಒಂದೊಂದು ಸಲ ಸ್ನ್ಯಾಕ್ಸು, ಡಿನ್ನರು ಅದೇ ಆಗಿರುತ್ತೆ. ಆಮ್, ನಾನೇ ಬೇಕ್ ಮಾಡ್ತೀನಿ. ನಾವೇ ಬೇಕ್ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ, ಒಳ್ಳೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರ್ತೀವಿ, ಚೆನ್ನಾಗಿರುತ್ತೆ ಅಂತ. ಅದೊಂದು ಕಡೆ ಆದರೆ ಬಟ್ ಪ್ರೋಸೆಸ್ ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ, ಟೈಮ್ ಕನ್ಸ್ಯೂಮಿಂಗು. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಹೊರಗಡೆ ತೊಗೊಂಡು ಬಂದುಬಿಡ್ತೀನಿ. ಏನೇ ಗ್ರಾಸರೀಸ್ ತೊಗೊಂಡು ಬರೋಕ್ಕೆ ಹೋಗಿದ್ನ 2 to 3 ಪೌಂಡು ಬ್ರೆಡ್ ತೊಗೊಂಡೆ. ಅವರು ಕ್ಯಾಶ್ ಕೌಂಟ್ರಲ್ಲಿ ಬಿಲ್ಲೇ ಮಾಡಿಲ್ಲ. ಮನೆಗೆ ಬಂದು ನೋಡಿದ್ರೆ ಬ್ರೆಡ್ಡೇ ಆ್ಯಡ್ ಆಗಿರಲಿಲ್ಲ. ಬರೀ ಬ್ರೆಡ್ಗೆ ಯಾರು ಇನ್ನು ಅಷ್ಟು ದೂರ ಹೋಗ್ತಾರೆ ಅಂತೇಳ್ಬಿಟ್ಟು ಬೆಳಗ್ಗೆನೇ ಬ್ರೆಡ್ ಮಾಡಿದೆ. ಯೂಶ್ವಲಿ ಈ ಮಲ್ಟಿಗ್ರೇನು ಅಥವಾ ಆಟ ಬರುತ್ತಲ್ಲ ಅದ್ರಲ್ಲಿ ಮಾಡ್ತೀನಿ, ಯಾವಾಗಲೂ ಒಂದೊಂದು ಸಲ ಮೈದಾ. ಇವತ್ತು ಬೆಳಗ್ಗೆ ಏನು ಮಾಡಿದ್ದೀನಿ ಸೂಜಿ ರವೆ ಬರುತ್ತಲ್ಲ ಅದು ಮತ್ತು ಆ ಪೌಡರು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಮಾಡಿದ್ರೆ ಚೆನ್ನಾಗಿರಲಿಲ್ಲ ಗೊತ್ತಾ. ರಾಂಗ್ ಇಂಗ್ರೀಡಿಯೆಂಟ್ಸು. ಯಾಕೋ ಅದು ಸರಿ ಅನ್ನಿಸ್ಲಿಲ್ಲ, ಸಮಾಧಾನ ಆಗಲಿಲ್ಲ. ಟೇಸ್ಟು ಏನು ಅಷ್ಟು ಚೆನ್ನಾಗಿರಲಿಲ್ಲ ಮತ್ತು ಫ್ಲಫಿಯಾಗಿರಲಿಲ್ಲ, ತುಂಬ ಹಾರ್ಡಿತ್ತು. ಮತ್ತು ಓವನೆಲ್ಲ ಬಿಸಿ ಮಾಡಿಬಿಟ್ಟು ಮತ್ತೆ ಬ್ರೆಡ್ ಮಾಡಿದೆ. ಅದಕ್ಕೆ ಒಂದು ಅರ್ಧ ದಿನ ತೊಗೊಂತು. ಸ್ನ್ಯಾಕ್ಸ್ ಟೈಮ್ಗೆ ಅಂದರೆ ಸಾಯಂಕಾಲಕ್ಕೆ ಬ್ರೆಡ್ಡು ಬೇಕಾಗಿತ್ತು. ಸ್ನ್ಯಾಕ್ಸ್ಗೆ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೆ. ಗೈಸ್ ಸಿಂಪಲ್ ಸ್ಯಾಂಡ್ವಿಚು, ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೋ ಸೊ ಅದಷ್ಟೇ ಹಾಕಿ ಮಾಡ್ಕೊಂಡಿದ್ದೆ. ಇನ್ನೂ ಲೆಟ್ಯೂಸು ಮತ್ತು ಇನ್ನೂ ಏನೇನೋ ಇದೆ, ಅದನ್ನೇ ಯಾವುದೂ ಯೂಸ್ ಮಾಡಿಲ್ಲ, ಸಾಕಂತೇಳ್ಬಿಟ್ಟು. ಏಕೆಂದರೆ ನನಗೆ ಈರುಳ್ಳಿ ಟೊಮೆಟೊ ತುಂಬ ಇಷ್ಟ ಇದು ಬ್ರೆಡ್ ಜೊತೆ. ನಿನ್ನೆ ಸಾಯಂಕಾಲ ನಮ್ಮ ಮನೇಲಿ ನಾಟಿ ಕೋಳಿ ಕೊಯ್ದಿದ್ರು. ಸೊ ನಮ್ಮಪ್ಪ ಚಿಕನ್ ತೊಗೊಂಡು ಬಂದರು. ಅಷ್ಟರಲ್ಲಿ ನಂದು ಡಿನ್ನರ್ ಆಗಿಬಿಟ್ಟಿತ್ತು, ವಾಪಸ್ ಕಳಿಸ್ದೆ. ಸೊ ನಮ್ಮಪ್ಪನಿಗೆ ಬೇಜಾರಾಯಿತು ಅಂದ್ಕೊತೀನಿ. ಇವತ್ತು ಅವರು ನನಗೋಸ್ಕರನೇ ಕೋಳಿ ಕುಯ್ಯಿಸ್ಬಿಟ್ಟು ಕಳಿಸಿದ್ರು. ಅದು ನೋಡಿದ್ರೆ ಸ್ವಲ್ಪ ಕಪ್ಪು ಕಪ್ಪು ಚಿಕನ್ನು, ಅಂದರೆ ಅದು ಸ್ಕಿನ್ ಎಲ್ಲ ಕೋಳಿದು ಕಪ್ಪಗಿತ್ತಂತೆ. ಇಟ್ಸ್ ಓಕೆ. ಸಾಂಬಾರು ಥರ ಅಂದರೆ ಸ್ವಲ್ಪ ಸೂಪ್ ಥರ ಎಲ್ಲ ಮಾಡಿದ್ವಿ. ಮಧ್ಯಾಹ್ನ ನಾನು ನನ್ನ ಕಝಿನು ನಮ್ಮಮ್ಮ ಎಲ್ಲ ಸೂಪ್ ಕುಡಿದ್ವಿ. ಮತ್ತು ಡಿನ್ನರ್ಗೆ ಸಾಂಬಾರಿಗೆ ಮುದ್ದೆ ಮಾಡ್ಕೋಣ ಅಂದ್ಕೊಂಡೆ. ಬಟ್ ಒಬ್ಳಿಗೆ ಯಾರು ಮುದ್ದೆ ಮಾಡ್ಕೊತಾರೆ ಅಂತೇಳ್ಬಿಟ್ಟು ಮತ್ತು ಅದೇ ಬ್ರೆಡ್ಡನ್ನು ಚಿಕನ್ ಸಾಂಬಾರು ಜೊತೆ ತಿಂದ್ಬಿಟ್ಟು ಡಿನ್ನರ್ ಮುಗಿಸ್ಬಿಟ್ಟೆ.